ಹಲೋ, ಬನ್ನಿ ನಾವೀಗ ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಕ್ಯಾಬೇಜ್ ಗಡ್ಡೆನ ಸಣ್ಣಗೆ ಹೆಂಚ್ಕೊಳ್ಳಿ. ಈ ಥರ ಹೆಂಚ್ಕೊಳ್ಬೇಕು ಸಣ್ಣಗೆ. ಕ್ಯಾಬೇಜ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲದರಲ್ಲೂ ಯೂಸ್ ಮಾಡ್ತಾರೆ. ಗೋಬಿನಲ್ಲಿ ಯೂಸ್ ಮಾಡ್ತಾರೆ, ಬೋಂಡಾದಲ್ಲಿ ಯೂಸ್ ಮಾಡ್ತಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ನಿಮ್ಗೆ ಬೇಕಾದರೆ ಟಮಾಟನೂ ಹಾಕ್ಕೊಳ್ಳಿ. ಕೊತ್ತಂಬರಿ ಸ್ವಲ್ಪ ಇರಬೇಕು. ಈ ಥರ ಸಣ್ಣಗೆ ಹೆಂಚ್ಕೊಳ್ಳಿ. ಹೆಂಚ್ಕೊಂಡಾದ ತಕ್ಷಣ ಇದನ್ನು ಸ್ವಲ್ಪ ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ತೊಳೆದಿಡಿ. ಅಲ್ಲಿವರೆಗೆ ಈರುಳ್ಳಿ, ಮೆಣಸಿನ್ಕಾಯಿ ಹೆಂಚ್ಕೊಳ್ಳಿ. ಒಗ್ಗರಣೆಗೆ ಅಂದ ತಕ್ಷಣ ಸಾಸಿವೆ ಕಾಳು, ಈರುಳ್ಳಿ ಇವೆಲ್ಲ ಬೇಕೇ ಬೇಕು. ಈ ನೀರಲ್ಲಿ ಹಾಕಿಟ್ಟಿದ್ದೀನಿ. ಹೆಂಚಿರ್ತಕ್ಕಂಥ ಕ್ಯಾಬೇಜನ್ನು ನೀರಲ್ಲಿ ಹಾಕಿಟ್ಟಿರ್ತೀನಿ. ನಂತರ ಒಂದು ಬಾಣಲೆ ತೊಗೊಳ್ಳಿ. ಗ್ಯಾಸನ್ನು ಆನ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಯಲ್ಲಿ ಹಾಕು. 2-3 ಚಮಚ ಸಾಕು. ಆನಂತರ ಸಾಸಿವೆ ಜೀರಿಗೆ ಸಿಡಿಸಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಸಿಡಿಸಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಳ್ಳಿ. ಕರಿಬೇವನ್ನು ಉಳ್ಳಾಗಡ್ಡಿ ಕರಿದ್ಮೇಲೆ ಹಾಕ್ಕೊಳ್ಳಿ, ಈರುಳ್ಳಿ ಕರಿದ್ಮೇಲೆ. ಯಾಕಂತಂದರೆ ಕರಿಬೇವು ಹಾಕಿಬಿಟ್ರೆ ಸಡನ್ಲಿ ಅದೆಲ್ಲ ಚಿಟಪಟ ಅಂತ ಸಿಡಿದ್ಬಿಡುತ್ತೆ, ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ನಂತರ ನಾನು ಮೊದಲೇ ಇಲ್ಲಿ ಸ್ವಲ್ಪ ಹೆಸರುಬೇಳೆನ ನೆನೆ ಹಾಕಿದ್ದೀನಿ. ಹೆಸರುಬೇಳೆನೂ ಆಗ್ಬೋದು, ಬೇಕಿದ್ದರೆ ನಿಮ್ಮ ತೊಗರಿಬೇಳೆನೂ ಆಗ್ಬೋದು. ನೋಡಿ ಸ್ವಲ್ಪ ನೆಂದಿದೆ. ಅದು ಹೆಸರುಬೇಳೆನ ಒಗ್ಗರಣೆಗೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಹಾಕ್ಕೊಂಡು ಕಾಯಿಸ್ಕೊಳ್ಳಿ, ಸ್ವಲ್ಪ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಒಗ್ಗರಣೆ ಕಾಯಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಫ್ರೈ ಮಾಡಿ, ಫ್ರೈ ಮಾಡಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಅರಿಶಿನ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿದ್ರಿಂದ ಕೆಂಪು ಖಾರದ ಹುಡಿ ಏನು ಬೇಡ. ಸ್ವಲ್ಪ ಅದನ್ನ ತಿರುವಾಡ್ಕೊಳ್ಳಿ. ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಬೇಕಿದ್ದರೆ ನೀವು ಕ್ವಿಟ್ ಮಾಡ್ಬೋದು. ನಂತರ ನೀರಲ್ಲಿ ಚೆನ್ನಾಗಿ ನೆಂದಿರ್ತಕ್ಕಂಥ ತೊಳೆದಲ್ಪಟ್ಟಿರ್ತಕ್ಕಂಥ ಈ ಒಂದು ಕ್ಯಾಬೇಜ್ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಕ್ಯಾಬೇಜನ್ನು ಹಾಕ್ಕೊಳ್ಳಿ. ನೀರೇನು ಎಕ್ಸ್ಟ್ರಾ ಹಾಕೋದು ಬೇಡ. ತೊಳೆದಿರ್ತಕ್ಕಂಥ ನೀರು ಮತ್ತು ಕ್ಯಾಬೇಜ್ ಹಸಿ ಇರೋದ್ರಿಂದ ಅದು ನೀರು ತಾನು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ನೀರು ಎಕ್ಸ್ಟ್ರಾ ಏನು ಹಾಕೋದು ಬೇಡ. ಬೇಳೆ ಮಿಕ್ಸವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ಕ್ಯಾಬೇಜ್ ಪಲ್ಯ 5 ನಿಮಿಷದಲ್ಲಿ ರೆಡಿ. ಸಣ್ಣ ಸ್ಲಿಮ್ಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ನೀವು ಕೂಡ ಇದೇ ರೀತಿ ಮಾಡಿ ನೋಡಿ. ಸಣ್ಣ ಉರಿ ಇಟ್ಟಿದ್ದೀನಿ. ಒಂದು 2-3 ಸರಿ ಮುಗಿಸ್ಕೊಳ್ಳಿ. ಜಟ್ಪಟ್ ಅಂತ ಆಗುತ್ತೆ ಇದು. ತಕ್ಷಣಕ್ಕೆ ಜಟ್ಪಟ್ ಕಾಯಿಪಲ್ಯ ತರಕಾರಿ ಇಲ್ಲ ಅಂತಂದರೆ ಜಟ್ಪಟ್ ಆಗುತ್ತೆ. 5 ನಿಮಿಷಲ್ಲಿ ರೊಟ್ಟಿ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ಅನ್ನಕ್ಕಂತ ನೆನೆಸ್ಕೊಳ್ಬೋದು. ತುಂಬ ಟೇಸ್ಟಿ ಇರುತ್ತೆ. ನೀವು ಮಾಡಿ ಒಮ್ಮೆ ನೋಡಿ. ಈ ಥರ ತಂತಾನೆ ನೀರು ಬಿಟ್ಕೊಳ್ಳುತ್ತದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಸರಿಯಾಗಿ ಹತ್ಕೊಳ್ಳುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು 5 ನಿಮಿಷ ಬಿಟ್ಬಿಡಿ. ನೋಡಿ ಕಾಣುತ್ತಲ್ವ, ನೀರು ಎಕ್ಸ್ಟ್ರಾ ಹಾಕಿಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಮುಚ್ಚಳ ಮುಚ್ಚಿಟ್ಬಿಡಿ. ನಂತರ ಮುಚ್ಚಳ 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ತುಪ್ಪ ಸವರಿದ ರೀತಿಯಲ್ಲಿದೆ. ನೋಡಿದರೆ ಬಾಯಲ್ಲಿ ನೀರು ಉರುತ್ತೆ.